ಇದೆಲ್ಲ ಆಗ್ಬೇಕು ನಿನಗೆ. ಇದೆಲ್ಲ ಬೇಕಿತ್ತು ನಿನಗೆ. ಅಣ್ಣ ಚಿಂಗ ಆ ಹುಡುಗಿನ ಮೀಟ್ ಮಾಡಕ್ಕೆ ಅವ್ರ ಏರಿಕೆ ಹೋಗಿದ್ಯಲ್ಲ, ಬುದ್ಧಿ ಆಯ್ತು ನಿನಗೆ? ಅವಳೆ ಕಣ ಬರಕ್ಕೆ ಹೇಳಿದ್ದು. ಅವಳು ಕರೆದ್ಲು ಅಂತ ಜಲ್ ಸುಸ್ಕೊಂಡು ಹೋಗ್ಬಿಡೋದಾ? ಏಯ್ ಆಯ್ಕಳೋ ಅಣ್ಣ, ನನ್ನ ಹತ್ರ ಪಂಚಾಯತಿ ಕೇಳ್ಬೇಕಂತ ಬಂದಿದ್ದೆ ಅಂದ್ರೆ ನೀನು ನಿನ್ ಪಂಚನೆ ಯಾರ ಅಳ್ಳಾಡ್ಸಿರ್ಬೇಕು. ನಿನ್ ಪಂಚನೆ ನೀ ಕಾಪಾಡಲಿಲ್ಲ ಅಂದ್ರೆ ನೀ ಗಂಡ್ಸೆ ಅಲ್ಲ. ನನ್ನ ಹತ್ರ ನೀ ಏನೇ ಮಾತಾಡ್ಬೇಕಂದ್ರೆ ಬಳೆ ಹಾಕಿಂದ ಮಾತಾಡ್ಬೇಕು. ಹೇಳು, ನಿನ್ ಮೀಟ್ರ್ ಆಪದೇನಕ್ಕೆ? ಅಣ್ಣ ಅದು बेबी 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 क्यों आए हो तुम इधर? बोला था ना मत आओ. ಚಿನ್ನ, ನನ್ನ ಹುಡುಗಿನ ನಾನು ನೋಡೋಕ್ಕೆ ಇನ್ಯಾರು ಭಯ? अरे यहाँ लड़का लोग अच्छा नहीं है. देखेगा तो तुम्हारे को प्रॉब्लम होगा. ಚಿನ್ನ, ಚಿಂಗ ಗಂಡ್ಸಮ್ಮ, ಸಿಂಗಲ್ ಆಗೇ ಬರ್ತೀನಿ. अरे कोई देख लेगा तो? ನೋ, ಏನು ಪ್ರಾಬ್ಲಮ್ ಆಗಲ್ಲ ಚಿನ್ನ. ಚಿನ್ನ, ಈ ಏರಿಯಾ ಹುಡುಗರಿಗೆಲ್ಲ ಎದುರ್ತೀನಿ ಅಂದ್ಕೊಂಡ. ಇಲ್ಲಿರೋ ಸಿಳ್ಳೆಗಳಿಗೆಲ್ಲ ಬಳೆ ತೊಡಿಸೋ ಕೆಪಾಸಿಟಿ ನನಗಿದೆ. अरे तुम भाग जाओ ना. ಬಿಡು, ಬಿಡು ಬಿಡು. ಬಿಡ್ರು. 4 ಜನ ಪುಡಾರಿ ಹುಡುಗರ ಕೈಲಿ ಉಡಿಸ್ಕೊಂಡು ಬಂದಿದ್ದಲ್ಲ, ನಾಚಿಗಾಗಲ್ವ ನಿನಗೆ? ನನಗೆ ಹೊಡೆದಿರೋದು ಯಾರೋ ಆ 4 ಜನ ಅಲ್ಲ ಅಣ್ಣ. ಮತ್ತಾರು? ಯಾರವನು? ಅದಿರಾ ಯಾರು? ಗಲ್ಲಿರೋ ಹುಡುಗಣ ಅವನು. ಅವನೊಂದು ಅಡ್ಡ ಐತೆ, ಬರೋಣ ಕರ್ಕೊಂಡು ಹೋಗ್ತೀನಿ. ಅಣ್ಣ,
ಇದೇ ಅವನ ಅಡ್ಡ ಅಣ್ಣ. ಹೌದಾ? ಹ್ಮ್, ಇಲ್ಲೇ ಬರ್ತಾನ? ಅವ್ನು ಇಲ್ಲೇ ಬರ್ತಾನೆ. ಯಾವಾಗ ಬರ್ತಾನ? ಅಣ್ಣ ಅವ್ನು ಇದೇ ಜಿಮ್ ಗಣ ಬರೋದು. ಹೌದಾ? ಅವ್ರ ಏರಿಯಾ ಹುಡುಗರೆಲ್ಲ ಇಲ್ಲೇ ಬರೋದು. ಯಾರು ಕಾಣಿಸ್ತಾ ಇಲ್ಲ? ಹೌದಾ ಅಣ್ಣ? ಇವತ್ತು ಅವ್ನು ಬಿಡಬೇಡ. ಹೌದಾ? ಹ್ಮ್. ಸರಿ ನೋಡೋಣ. ಸರಿ ಆಯ್ತು, ನೋಡೇ ಬಿಡೋಣ. ಬರ್ತಾನಲ್ಲ? ಛ! ಅಧೀರ ಅಂದ್ಯಲ್ಲ, ಯಾರವನು? ರಾಕ್ಷಸನ ಹತ್ರ ಏನಿರುತ್ತೋ ಅವೆಲ್ಲ ಅವನ ಹತ್ರ ಇದೆ. ಕುದಿಯ ಎಣ್ಣೆ ಥರ ಖರಾಬ್ ಬಾಡಿ. ವರ್ಸ್ಟ್ ನಾನು ಅವನ ಕೆಪಾಸಿಟಿ ಬಗ್ಗೆ ಕೇಳಿನ ಅದಿರ ಅಂತ. ಏನ್ ನಡೀತಿದ್ದ ಮೊದಲು ಅದನ್ನು ಮಗಳು. ಬೇಡದಿರಾ. ನನ್ನ ಮೈ ಮೇಲೆ ಒಂದೇ ಒಂದೇಟ್ ಬಿದ್ರು ನಿನಗೆ ರಿಸ್ಕೋ. ತೋಳ ಬಂದಿರೋದು ಬೆಕ್ಕಿನ ಮನೆಗಲ್ಲ, ಚಿರತೆ ಗುಹೆಗೆ. ಮಚ್ಚ ನಮ್ಮ ಏರಿಯಾಗೆ ಬಂದು ನಮಗೆ ಬಳೆ ತೊಡಿಸ್ತಾನಂತೆ. ಅದಿರ ಇವನು ಹುಡುಗಿರ್ ಚೂಲ್ ಜಾಸ್ತಿ ಹೀರೋಯಿಸಮ್ ತೋರಿಸ್ತಾವನೆ. ಹೈ ಮಚ್ಚ ಇವ್ನು ನೋಡಿದ್ರೆ ಬಾಡಿಗೆ ಮೆಣಸಿಗೆ ಹತ್ರ ಕಾಣಿಸ್ತಾ ಇದ್ದಾನೆ. ಸಖತ್ ಖಾರ ಅನಿಸುತ್ತೆ. ಹೈ ಇವನಿಗೆ ಸರಿಯಾಗಿ ಗುನ್ನ ಇಟ್ಬಿಡೋಣ. ಮಗ ಇವನಿಗೆ ಹೇಗೆ ಮಾಡ್ಬೇಕು ಅಂದರೆ ಮಗದ ಮೇಲೆ ಮೀಸೆ ಇದ್ರು ಗಂಟೆಲ್ಲ ಹತ್ರ ಮಾಡ್ಬೇಕು ಇವನಿಗೆ. ಬಲೋ ಗೊತ್ತಾಯ್ತು ಮಚ್ಚ, ಈ ಬ್ಯಾಡಿಗೆ ಮೆಣಸಿನ್ಕಾಯಿನ ಬುಡ್ದಿಂದಾನೇ ಕಿತ್ತಾಕ್ಬೇಕು. ಕರ್ಕೊಂಡೋಗ್ರೋ. ಅದಿರೋ ಅದಿರೋ ಬೇಡ ಅದಿರೋ ಬೇಡ ಅದಿರೋ ಅದಿರೋ ಏದಿರೋ ಏಯ್ ಬೇಡ ಅಮ್ಮ ಅದಿರೋ ಸೈಲೆಂಟ್. ಇನ್ಮೇಲೆ ಬೌಲರ್ ಮಾತ್ರ ನೀನು, ಎಲ್ಲೂ ಬ್ಯಾಟಿಂಗ್ ಆಡೋಕ್ಕಾಗಲ್ಲ. ಹೇಳ್ಕೊಂಡೋಗಿ ಬಿಸಾಕ್ರ ಇವನ್ನ. ನಿನ್ ಬುಡಕ್ ಕೈ ಹಾಕಿದವನ ಏನ್ ಮಾಡ್ಬೇಕು ಹೇಳೋ? ಅವನೇನು ಮಾಡೋಕ್ಕಾಗಲ್ಲಣ್ಣ. ಅವನು ಟಚ್ ಕೂಡ ಮಾಡೋಕ್ಕಾಗಲ್ಲ. ಅವನು ನಿನ್ನ ಮೀಟರ್ ತೆಗ್ದಾನ, ಆದ್ರೆ ನಾನು ಅವನ್ ತಲೆ ತೆಗ್ತೀನಿ. ಒಂದೇ ಒಂದು ವೀಕ್ನೆಸ್ ಇದ್ರೆ ಹೇಳು. ಅಣ್ಣ ಅವ್ನ ಹಿಂದೆ ಮುಂದೆ ಯಾರು ಇಲ್ಲ ಅಣ್ಣ, ಸ್ವಾರ್ಥಿ. ಅವ್ನು ಯಾರಿಗೇನಾದ್ರೂ ತಲೆ ಕೆಡಿಸ್ಕೊಳ್ಳಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೆ ಒಂದಲ್ಲ ಒಂದು ವೀಕ್ನೆಸ್ ಇದ್ದೇ ಇರುತ್ತೆ. ಆ ವೀಕ್ನೆಸ್ ಏನು ಹೇಳು? ಅಣ್ಣ ಒಂದು ವೀಕ್ನೆಸ್ ಗೊತ್ತಣ್ಣ. ಏನದು? ಸರೋಜಾ ಅಣ್ಣ. ಬಾರ ಇಲ್ಲಿ. ಅಣ್ಣ ನಾನು ಹೇಳ್ತಾರದ ಮೂಲೆ ಮನೆ ಆಂಟಿ ಸರೋಜಾ ಅಲ್ಲ ಅಣ್ಣ, ಹಜೂರನ್ ಲವರ್ ಸರೋಜಾ ಅಣ್ಣ. ಏನು ಸರೋಜನ? ಹೌದಣ್ಣ. ಅವತ್ತು ನನಗೆ ಹೊಡಿತಿರ್ಬೇಕಾದ್ರೆ ನಡುವೆ ಒಂದು ಫೋನ್ ಬಂತು. ಎಲ್ಲರೂ ಸೈಲೆಂಟ್ ಆಗಿಬಿಟ್ರು. ಫೋನ್ ಬಂತ? ಹ್ಞೂ ಅಣ್ಣ. ನನ್ನ ಪ್ರಕಾರ
ಅವ್ನ ಲವರ್ಗೆ ಅವ್ನ ಕ್ಯಾರೆಕ್ಟ್ರೇ ಗೊತ್ತಿಲ್ಲ ಅನ್ಸುತ್ತೆ. ಈ ವಿಷಯ ಹೇಳಿ ಬ್ರೇಕಪ್ ಮಾಡ್ಬೋದು. ನಿನ್ನ ಮೀಟ್ರ್ ತೆಗೆದವನ ಉಸಿರು ತೆಗೆದುಬಿಟ್ಟು ಬ್ರೇಕಪ್ ಮಾಡ್ತಾನಂತ. ಬ್ರೇಕಪ್ ಯಾರದು ಸರೋಜ? ಖರಾಬಾಗಿರೋ ನನ್ನ ಸಮಾಜನೇ ಇಷ್ಟಪಡಿಲ್ಲ. ಅಂಥದ್ರಲ್ಲಿ ಇವಳು ನನ್ನನ್ನೇ ತನ್ನ ಪ್ರಪಂಚ ಅನ್ಕೊಂಡ್ಬಿಟ್ಟಿದ್ದಾಳೆ. ಹ್ಯಾಪಿ ಬರ್ತ್ಡೇ ಅದಿರಾ. ಹುಡ್ಸಿದಪ್ಪ ಮತ್ತು ಯಾರು ಅಂತ ಗೊತ್ತಿರಲ್ಲ ನನಗೆ. ಬರ್ತಾಳೆ ಡೇಟಲ್ಲಿ ನೆನಪು ಇರುತ್ತಾ? ಇವತ್ತು ನಾನು ನಿನ್ನ ಪ್ರೀತಿ ಮಾಡಿದ್ದಿನ. ಸೊ ಇವತ್ತು ನೀನು ಹುಟ್ಟಿದಬ್ಬ. ಲೆಟ್ಸ್ ಕಟ್ ದ ಕೇಕ್. ಓಕೆ. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಟು ಯು. ಕಟ್ ಮಾಡು. ಅಣ್ಣ ಇಲ್ಲಿ ನೋಡಿ ಅಣ್ಣ ಈ ಫೋಟೋನ. ಅದಿರೋನ್ ಜೋಡಿ. ಛ, ಈ ಹುಡುಗರಿಗೆ ಏನ್ರೋ ದೊಡ್ಡ ರೋಗ ಬಂದಿದೆ. ನಮ್ಮಂತ ಯಾಣ್ಸಾಮ್ ಇರೋರಿಗೆ ಬ್ಯಾಕ್ ಗ್ರೌಂಡ್ ಇರ ನಮಗೆ ಒಂದು ಹುಡುಗಿ ಬಿದ್ದಿಲ್ಲ. ಖರಾಬ್ ನನ್ನ ಮನೆಗೆ ಇಂಥ ಹುಡುಗಿನ ಬಂಗಾರ ಬಂಗಾರ ಬಂಗಾರದಂಥ ಹುಡುಗಿನ. ಒಳ್ಳೆ ಕೆಬ್ಬಣಿ ಜೊತೆ ಬಂಗಾರ ಬಂಗಾರದಂಗೆ ಐತಲ್ಲೋ. ಛ, बैठ रहे खाने के बाद एक सिगरेट बहुत जरूरी चाहिए. दे दो. मैथस मैम मेरे दुल्हन फिगर ಇದೆ. अच्छा फिगर माल बहुत सुपर है, बहुत सुपर है. ಹೌದು ಹೌದು. ಅವ್ರು ಯಾಕೆ ನಿಮ್ಮನ್ನು ನೋಡೋಡಿದ್ರು?
ಗೊತ್ತಿಲ್ಲ. ಓ, ನೀವು ಕೂಡ ರೌಡಿನೇನಾ? ಏನ್ರಿ ನೀವು ಫೇಸ್ ನೋಡಿ ಸರ್ಟಿಫಿಕೇಟ್ ಕೊಡ್ತೀರಾ? ಹಾಗೇನಿಲ್ಲ, ಟಾಪ್ ಟು ಬಾಟಮ್ ನೋಡೋಕ್ಕೆ ಪೊರ್ಕಿಗಳ ಲಕ್ಷಣನೇ ಇದೆ, ಅದಕ್ಕೆ ಕೇಳಿದೆ. ಹಲೋ, ಅಷ್ಟೊಂದು ಕೇವಲವಾಗಿ ನೋಡ್ಬೇಡ್ರಿ. ಸಾಫ್ಟ್ ಆಗಿರೋ ಸಾಫ್ಟ್ವೇರ್ ಕಪ್ಪಡಿಲ್ಲ, ಈ ಪೊರ್ಕಿನೇ ಸೇವ್ ಮಾಡಿದ್ದು. ನೋಡೋಕ್ ಗೂಳಿ ಥರ ಇದ್ರು ಒಳ್ಳೆ ಮನ್ಸಿದೆ ಬಿಡಿ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ನಾವು ಹುಡುಗಿರು ಸಾಫ್ಟ್ ಆಗಿರೋ ಸಾಫ್ಟ್ವೇರ್ಗಿಂತ ಹಾರ್ಡ್ ಆಗಿರೋ ಹಾರ್ಡ್ವೇರ್ ಪೊರ್ಕಿನೇ ಇಷ್ಟ. ಛೇ, ಈ ವಿಲನ್ಗಳಿಗೆ ಬುದ್ಧಿನೇ ಇಲ್ಲ ಗುರು. ಯಾಕೋ? ಹೀರೋಯಿನ್ಗಳಿಗೆ ಹೀರೋಗಳ ಮೇಲೆ ಲವ್ ಆಗೋ ಥರ ಮಾಡೋದೇ ವಿಲನ್ಗಳು. ಲವ್ ಬಾರಲ್ಲಿ ಬಸ್. ನಾನು ವಿಲನ, ಅವನು ಹೀರೋನ, ಅವಳು ಹೀರೋಯಿನ್ನ. ಅವನ ಮೇಲೆ ಒಳ್ಳೆ ಕೆಚ್ಚಾಗ ಟೈಮ್ ಹೇಳು. ಟೈಮ್ ಬಾಸ್, ನಂದೊಂದು ಐಡಿಯಾ. ನಮ್ಮ ಚೋಟದ ಗಡಿಯಾರ ಶಾಪ್ ಇದೆ, ಒಂದು ಒಳ್ಳೆ ಟೈಮ್ ಫಿಕ್ಸ್ ಮಾಡ್ಕೊ ಬಂದ್ಬಿಡೋಣ. ತಿಕ್ಕ ಮುಚ್ಚಿಂದಿರ್ತೀಯಾ? ದಿನಚಲನ ಲಿಸ್ಟ್ ಬೇಕು. ಬೆಳಿಗ್ಗೆ ಎಲ್ಲಿ ಹೋಗ್ತಾನ, ರಾತ್ರಿ ಎಲ್ಲಿ ಮಲಗ್ತಾನ, ಅದೆಲ್ಲ ನನಗೆ ಬೇಕು. ಅಣ್ಣ, ನಾವು ಆಲ್ರೆಡಿ ಅವ್ನು ಫಾಲೋ ಮಾಡ್ತಿದೀವಣ್ಣ. ಗುಡ್. ನೀನು ಹೇಳೋ. ಅಣ್ಣ, ಅವನೆಲ್ಲಿರ್ತಾನಂತ ಗೊತ್ತಿಲ್ಲ. ಆಕಾಶದಲ್ಲಿ ಸೂರ್ಯ ಬಂದು ರಫ್ ಅಂತ ಹೋದಂಗೆ ಆ ಕಾಲೋನಿಗೆ ಬರ್ತಾನೆ, ರಫ್ ಅನ್ನಂಗೆ ಹೋಗ್ತಾನೆ. ಬೆಳಿಗ್ಗೆ ಎದ್ದು ನೋಡಿದ್ರೆ ಟೀ ಅಂಗಡಿಯಲ್ಲಿ ಗಾಡಿ ಇರುತ್ತೆ, ಪಕ್ಕದಲ್ಲಿ ಫ್ರೆಂಡ್ಸ್ ಇರ್ತಾರೆ. ಅವನೆಲ್ಲಿರ್ತಾನೆ ಅಂತ ಅವ್ರಿಗೂ ಗೊತ್ತಿಲ್ಲ, ಇಲ್ಲಿ ಮಲಗ್ತಾನಂತನೂ ಗೊತ್ತಿಲ್ಲ. ಅದೇನೋ ಗೊತ್ತಿಲ್ಲ ಅಣ್ಣ, ಅವರಿಗೆ ಟೀ ಜೊತೆ ಸಿಗರೇಟ್ ಬೇಕೇ ಬೇಕು. ಅವರು ಟೀ ಕುಡಿತಾ ಸಿಗರೇಟ್ ಸೇರ್ತಾ ಇದ್ರೆ ಅವ್ರ ಆ್ಯಟಿಟ್ಯೂಡ್ ನೋಡ್ಬೇಕಣ್ಣ. ಚಕ್ರವರ್ತಿ ಸಿನಿಮಾದಲ್ಲಿ ಡಿ ಬಾಸ್ ಫೀಲ್ ಇರುತ್ತೆ. ನನ್ನ ಮಕ್ಕಳ್ರ ಟೀ ಸಿಗರೆಟ್ ಅಂದರೆ ಎಲ್ಲ ಗಂಡಸರಿಗೆ ಆ್ಯಟಿಟ್ಯೂಡು. ಕೊಡ ಸಿಗರೇಟು. ಚೋ ಚೋ ಸರಿ, ಮುಂದೆ ಹೇಳು. ಅಣ್ಣ, ಅವ್ನು ಪ್ರತಿದಿನ ಮಧ್ಯಾಹ್ನ ಅವ್ನು ಲವ್ವರ್ ಮೀಟ್ ಮಾಡಕ್ ಬರ್ತಾನಣ್ಣ. ಏನ್ ಮುದ್ದು, ಇಷ್ಟು ಬೇಗ ಬಂದಿದ್ಯಾ? ಸಾರಿ ಕಣೋ, ಲೇಟ್ ಆಯ್ತು. ಸಾರಿ. ಟಂಟಡನ್. ವಾವ್, ಥ್ಯಾಂಕ್ ಯು. ನಿಂಗೊಂದು ಸರ್ಪ್ರೈಸ್ ಇದೆ. ಏನು? ಕಣ್ ಮುಚ್ಕೋ. ಟಂಟಡನ್. ಸಿಗರೇಟ್ ಜಾಸ್ತಿ ಸೇದಬೇಡ, ಆರೋಗ್ಯಕ್ಕೆ ಹಾನಿಕಾರ.
ನೀನು ಅಷ್ಟೇ ಚಾಕ್ಲೇಟ್ ಜಾಸ್ತಿ ತಿನ್ನೋಕೋಬೇಡ, ದಪ್ಪ ಆಗ್ಬಿಡ್ತೀಯ. ನಮ್ಮ ಏರಿಯಾದಲ್ಲಿ ಬೇರೆ ಗಣೇಶ ಕೂರಿಸ್ತವ್ರೆ, ಆಮೇಲೆ ನಿನ್ನೆ ಕೂರಿಸಂಗೋರೆ. ಅರ್ಥನೇ ಆಗ್ತಿರೋ ನನ್ನ ಈ ಜೀವನ ನನಗೆ ಇಷ್ಟ ಆಯ್ತಿಲ್ಲ. ನೀನ್ಯಾಕೆ ಇಷ್ಟಪಟ್ಟೆ? ಮನ್ಸಲ್ಲಿ ಹುಟ್ಟೋ ಪ್ರೀತಿಗೆ ಕಾರಣ ಹುಡುಕ್ಬಾರ್ದು. ಇಷ್ಟಪಟ್ಟವ್ರ ಜೊತೆಗಿದ್ದಾಗ ಅವ್ರ ಜೊತೆ ಕಳೆಯೋ ಜೀವನ ತುಂಬಾ ಚೆನ್ನಾಗಿರುತ್ತೆ. ಮಗ, ಇಂಥವ್ರಿಗೆ ಸ್ಕೆಚ್ ಹೊಡಿಯಕ್ಕೆ ಬಂದಿದ್ದೀರಲ್ಲ, ನೋಡಕೊಳ್ಳೆ ಲವ್ ಬಡ್ಸ್ಕೊಳ್ತಾರ ಇದ್ದಾರೆ. ಹೊಡೆದ್ರೆ ಆ ದೇವ್ರು ಮೆಚ್ತಾನ ನಮ್ಮನ್ನ? ನಡಿ ಹೋಗೋಣ. ಯಾಕೋ ಯಾಕೆ ಅಳ್ತದೀಯಾ? ಏನಣ್ಣ ಇದು? ನನ್ನ ಲೈಫಲ್ಲಿ ಈ ಥರ ಲವ್ ಸ್ಟೋರಿ ಕೇಳಿಲ್ವಲ್ಲಣ್ಣ. ಬರೀ ಸಿಂಗಲ್ ತಮಕ. ನನ್ನ ಮಗನೇ, ಸಿಂಗಲ್ ಆದಕ್ಕೆ ಇಷ್ಟೆಲ್ಲ ಆರಾಮಿದೀಯ. ಮಿಂಗಲ್ ಆದ್ರೆ ದಮಕೆ ಮೇಲೆ ದಮಕಾಗಿರೋದು. ನೀನ್ ಹೇಳೋ. ಅದು ಮಾತ್ರ ಗೊತ್ತಿಲ್ಲ ಅಣ್ಣ. ಅವ್ನು ಎಲ್ಲಿ ಮಲಗ್ತಾನೋ, ಎಲ್ಲಿ ಎದ್ದೇಳ್ತಾನೋ ಅವ್ನ ಫ್ರೆಂಡ್ಸ್ಗೂ ಗೊತ್ತಿಲ್ಲ ಅಣ್ಣ. ಆದರೂ ನಾವು ಅವ್ನು ಫಾಲೋ ಮಾಡ್ತೀವಿ. ಅವನು ಯಾವ ಏರಿಯಾಗೆ ಬಂದಿದೆ ಗೊತ್ತಣ್ಣ? ನಮ್ಮ ಏರಿಯಾ ಸರ್ಕಲ್ವರೆಗೂ ಬಂದ, ಆಮೇಲೆ ಚಂಗಂತ ಮಾಯ ಅದ. ಎಲ್ಲೋದಂತ ಗೊತ್ತಿಲ್ಲ ಅಣ್ಣ. ಆದರೆ ನನಗೊಂದು ಡೌಟ್ ಅಣ್ಣ, ಅವ್ನು ನಮ್ಮ ಏರಿಯಾದಲ್ಲೇ ಬಂದು ಮಲಗ್ತಾನೆ ಅಂತ. ಅಂದ್ರೆ ಸಿಂಹ ಇರೋ ಜಾಗದಲ್ಲಿ ಬಂದು ಮಲಗ್ತಾನಂತ ಆಯ್ತು. ಅವನು ಹೇಳಿದ ಡೈಲಾಗ್ ಅಣ್ಣ ಇದು. ಅವನು ಹೇಳಿದ್ರೆ ಭಯ, ನಾನು ಹೇಳಿದ್ರೆ ನಗು ಬರ್ತದೆ ನಿನಗೆ. ನಿನ್ನ ಕೈಯಲ್ಲಿ ಬಳೆ ಹಾಕಿದ ಸಾಲದು. ತಗೊಂಡ್ ಬರೋ ಸೀರೆನಾ, ತಗೊಂಡ್ ಬರೋ ಸೀರೆನಾ. ಬಾರೋ. ಬಂತು. ಕಟ್ಕೋ. ಅಣ್ಣ ಉಡ್ಸೋ ಸೀರೆನಾ. ಏಯ್ ಕೊಡಲಿ. ಏಯ್ ಓಪನ್ ಮಾಡಿ ಇಟ್ಕೊಳ್ಳೋ ಕಡೆ. ಏಯ್ ಬೇಡ ಕಣ್ರು. ಏಯ್ 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 ಬೇಡ ಬೇಡ. ಏಯ್ ತಡ, ಇಡ ಇರ, ನಾನು ಹೊಡಿಸ್ತೀನಿ. ಇಡ. ಏಯ್ ತಡೆ, ನಾನು ಇದ್ದೀನಿ. ಏಯ್ ಏಯ್ ಸುಂದ್ರ ಸುಂದ್ರ. ಸೂಪರ್. ಶಿಂಗ, ನೀನು ಹುಡುಗಿಯಾಗಿದ್ರೆ ಮಸ್ತ್ ಆಗಿರೋದು. ನೀನು ಇದನ್ನೇ ಮೇಂಟೈನ್ ಮಾಡು. ನನಗೂ ಸಿಂಗಲ್ ಎಂಬ ಫೀಲ್ ಹೊಂಟೋಗುತ್ತೆ. ಸರಿ ಸರಿ, ಇವತ್ತು ನೈಟ್ ಎತ್ತಣ. ಕರ್ಕೊಂಡೋಗ್ರ ಇವನ, ಕರ್ಕೊಂಡೋಗ್ರೋ. ನಡಿ. ಆಹಾ ಸುಂದ್ರಿ, ಕಾಣ ನೋಡಿ ಹೆಂಗೆ ಕಾಣ್ತೀವಿ ಒಳ್ಳೆಯ. ಕರ್ಕೊಂಡ ಡ್ರೈವ್ ಕಡೆಗೆ. ಅದಿರಾ, ಅದಿರಾ,
ಅದಿರಾ ಸರೋಜ ನೀನೇನು ಇಲ್ಲಿ, ಅದು ಈ ಡ್ರೆಸ್ಸಲ್ಲಿ? ಅದಿರಾ, ನಾ ಹೇಳೋದು ಕೇಳು. ನಿನ್ನ ಹುಡ್ಕೊಂಡೆ ನಾ ಇಲ್ಲಿವರೆಗೂ ಬಂದೆ. ನನ್ನ ಮಾತು ಕೇಳು. ನಾ ಹೇಳೋದು ಕೇಳು. ಅದಿರಾ, ಆಟೋ. ಅದಿರಾ, ನಾ ಹೇಳೋದು ಕೇಳು. ಹತ್ತು. ಅಣ್ಣ ಹೋಗಿ. ಅದಿರಾ, ನಾ ಹೇಳೋದು ಕೇಳು. ನನ್ನ ಮಾತು ಕೇಳು. ಅದಿರಾ, ನಾ ಹೇಳೋದು ಕೇಳು. ನನಗೆ ಗೊತ್ತಿಲ್ಲದಂಗೆ ನಮ್ಮಪ್ಪ ನನ್ನ ಮದುವೆ ಫಿಕ್ಸ್ ಮಾಡಿದ್ದಾರೆ. ನಾಳೆನೇ ನನ್ನ ಮದುವೆ. ನಂಗೆ ನೀನು ಬೇಕು ಅದಿರಾ. ಬೇಡ ಸರು, ನನ್ನ ಮಾತು ಕೇಳು. ನೀನು ವಾಪಸ್ ಹೋಗ್ಬಿಡು. ನನ್ನ ಲೈಫಲ್ಲಿ ನೀನು ಬರಬೇಡ, ವಾಪಸ್ ಹೋಗ್ಬಿಡು. ಅದಿರಾ, ಅದಿರಾ ಪ್ಲೀಸ್. ಅದಿರಾ ಪ್ಲೀಸ್. ಅದಿರಾ, ಅದಿರಾ, ಅಣ್ಣ ನೀವು ಹೋಗಿ. ಅದಿರಾ, ಅದಿರಾ ಪ್ಲೀಸ್. ಅದಿರಾ ಪ್ಲೀಸ್. ಅದಿರಾ, ಅದಿರಾ ಹೋಗ್ಬೇಡ ಪ್ಲೀಸ್. ಅಣ್ಣ, ಅವನ್ನ ಫಾಲೋ ಮಾಡಿ. ಅದಿರಾ, ಅದಿರಾ, ಅದಿರಾ. ಇವ್ರ ಲವರ್ಸ್ ಎಲ್ಲ ಯಾವಾಗಲೂ ಇದೇ ಕಥೆ ಆಯ್ತು. ಸುಮ್ಮನೆ ತಲೆನೋವು. ಅದಿರಾ, ಏನೋ ಚಿಂಗ, ಒಂದ್ಸಲ ಕಟ್ ಮಾಡಿ ಗೊತ್ತಾಗಲ್ಲ ನಿಂಗೆ? ಮತ್ತೆ ಏನಾದರೂ ಬೇಕಾ? ಸಿಂಗಲ್ ಆಗಿ ಸಿಕ್ಕಿದಾಗ ಸಿಗದಾಕೋದು ಬಿಟ್ಟು ನರೆ ಕಟ್ ಮಾಡೋದಲ್ವ ಗಂಡಸ್ತಾನ. ಆಗ ನಾನು ಸಿಂಗಲ್ ಆಗಿ ಬಂದಿದ್ದೆ, ಈಗ ನಾನು ಬಂದಿದ್ದೀನಿ, ನಮ್ಮ ಹುಡುಗರು ಬಂದಿದ್ದಾರೆ. ಮೇಲಾಗಿ
ಅಧೀರಾ ಅಧೀರಾ